ಇವಾಗ ಶಾಂತವಾಗಿ ನಿಂತ್ಕೊಂಡು ವರ್ತಿಸ್ತಿದ್ದ ಆಟೋ ಚಾಲಕರು ಈಗ ಲೈನಲ್ಲಿ ನಿಂತ್ಕೊಂಡು ಜಗಳಕ್ಕೆ ನಿಂತುಬಿಟ್ಟಿದ್ದಾರೆ. ಏನು ಸರ್ ಕಾರಣ? ಏನು ಅರ್ಥ ಆಗ್ತಾಯಿಲ್ಲ. ಫೈಟ್ ಆಡ್ತಾ ಇದ್ರಿ ಇವಾಗ ಇಷ್ಟೊತ್ತವರೆಗೂ ಲೈನಲ್ಲಿ, ನಾನು ಮುಂದೆ ಬಂದಿದ್ದು ಅಂತ. ಏನು ಪರಿಸ್ಥಿತಿ ಈಗ ಆಗೋಯ್ತಲ್ಲ ಮತ್ತೆ ಮತ್ತೆ ಎಲ್ಲ ಏನು ಮಾಡ್ತೀರಾ? ಅವ್ರಿಗೆಲ್ಲ ಅರ್ಜೆಂಟು, ಒಂದು ಅರ್ಧ ಗಂಟೆ ನಿಂತ್ಕೊಂಡು ತಗೊಂಡು ಹೋಗಲ್ಲ, ಜಗಳ ಮಾಡ್ತಾರೆ ಅವರು ಎಲ್ಲ. ಇವಾಗ 5 ನಿಮಿಷದಲ್ಲಿ ಖಾಲಿ ಆಯಿತು ನೋಡಿ. ಅಲ್ಲ ಸರ್, ಆಟೋ ಚಾಲಕರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ ಅವ್ರು ಕಷ್ಟ. ನಾನು ಅರ್ಧ ಗಂಟೆ ಬೇಗ ದುಡಿದ್ರೆ ಮನೆಗೆ ಇನ್ನೊಂದು 500 ಅಯ್ಯೋ ದಿನ ದುಡಿಯಬೇಕು ಮೇಡಮ್, ಅರ್ಧ ಗಂಟೆ ಲೇಟಾಗಿ ಹೋಗ್ರಿ ಏನಾಗುತ್ತೆ ಹೇಳಿ? ನೀವೇ ಹೇಳಿ ಸ್ವಲ್ಪ. ಅದನ್ನೇ ಅಲ್ವಾ ಸರ್ ಸರ್ಕಾರ ಅವ್ರ ತಲೆ ಕೆಡಿಸ್ಕೋಬೇಕಲ್ವಾ ಸರ್? ಏನು ಮಾಡ್ತೀರಾ ಅಲ್ಲಿ ಸರ್ಕಾರ? ತಿರ್ಗಾ ಬರ್ತಾ ಇದೆ, ಎಲ್ಲಿ ಸ್ವಲ್ಪ ಅಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ, ಅದಕ್ಕೋಸ್ಕರ ಈ ಕಡೆ ಬರೋದಿಲ್ಲ. ಯಾರೋ ಮಾಡ್ತಾರೆ ಮೇಡಮ್, ಎಲ್ಲ ಮಾಡೋಕ್ಕಾಗತ್ತಾ ಹೇಳಿ? ನೀವೆಲ್ಲಿಂದ ಬಂದಿರೋದು? ನಾವು ಮೈಸೂರು ರೋಡು. ಮೈಸೂರು. ಯಾಕೆ ಅಲ್ಲಿ ಯಾವುದಿಲ್ಲ ಬಂತು? ಅಲ್ಲಿ ಎಲ್ಲ ಜಾಸ್ತಿ 115 ರೂಪಾಯಿ, ಅಲ್ಲಿ ಇಲ್ಲಿ 90 ರೂಪಾಯಿ. ಇಲ್ಲಿ ಪರಿಸ್ಥಿತಿ ಇವಾಗ ಸುಧಾರಿಸುತ್ತೆ, ನಾಳೆ ಸುಧಾರಿಸುತ್ತೆ ಅನ್ಕೊಂಡು ನೀವು ಹೋಗ್ತಾನೆ ಇಲ್ಲ, ಆಗಲ್ಲ. ಏನು ಮಾಡ್ತೀರಾ? ದುಡಿಬೇಕು, ಏನೇ ಕಷ್ಟ ಬಂದು ದುಡಿಬೇಕು. ಈಗ 100 ರೂಪಾಯಿ ನೀವು ಪೆಟ್ರೋಲ್ ಹಾಕ್ಸಿದ್ರೆ ಎಲ್ಲ ಖರ್ಚು ಕಳೆದು ನಿಮ್ಗೆ 10 ರೂಪಾಯಿ ಸಿಕ್ಕಿದ್ರು ಅದೇ ಸಾಕು. ಮನೆಯಲ್ಲಿ ಕೂತ್ಕೊಂಡ್ರೆ ಆಗತ್ತಾ ಹೇಳಿ ನೀವು? ಅದಕ್ಕೆ ನಿಮ್ಮನ್ನ ವಿಶಾಲ ಹೃದಯದವರು ಅಲ್ವಾ? ಕಾಲಿಗೆ ಬಂದಿದ್ದು ಪಂಚಾಮೃತ ಅಷ್ಟೇ. ಎಷ್ಟು ದೇವ್ರು ಕೊಡ್ತಾನೆ ಅಷ್ಟು ತಗೊಂಡೋಗಿ ಅಷ್ಟೇ ಆರಾಮಾಗಿ. ಗೌರ್ಮೆಂಟ್ ಅವ್ರಿಗಾದ್ರೆ ರಿಟೈರ್ಮೆಂಟ್ ಇರುತ್ತೆ, ನಿಮ್ಗೆ ಆ ರಿಟೈರ್ಮೆಂಟ್ ಇಲ್ಲ. ಡಿಪೆಂಡ್ ಆಗುತ್ತೆ, ಯಾರು ಕೇಳಲ್ಲ, ನಮ್ಮನ್ನ ನಾವೇ ನೋಡಬೇಕು ಅಷ್ಟೇ. ನಮಗೋಸ್ಕರ ಸರ್ಕಾರ ಇದೆಯಲ್ಲ ಸರ್? ಸರ್ಕಾರ ಇದೆ, ಅವರು ಮಾಡ್ಕೊತಾರೆ ಅಷ್ಟೇ. ಯಾರು ನೋಡಲ್ಲ. ಅವ್ರು ಡಿಪಾರ್ಟ್ಮೆಂಟ್ BTS ಅವ್ರನ್ನೇ ಅವ್ರು ಕೇರ್ ಮಾಡ್ತಾರೆ, ನಮ್ಮನ್ನ ಯಾರು ಕೇರ್ ಮಾಡ್ತಾರೆ? BTS ಅವ್ರಿಗೆ ಸಂಬಳ ಜಾಸ್ತಿ ಮಾಡ್ತಾರೆ. ಅದೇ ಅವ್ರಿಗೆ ಸಮಸ್ಯೆ ಮಾಡ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ. ಈ ನಮ್ಮನ್ನ ಪ್ರೈವೇಟ್ ಅವ್ರನ್ನ ಯಾರನ್ನ ನೋಡ್ತಾರೆ ಹೇಳಿ? ನಮ್ಮನ್ನಂತೂ ಯಾರು ನೋಡಲ್ಲ, ನಾವೇ ನೋಡ್ಕೋಬೇಕು ಅಷ್ಟೇ. ಸರ್ ಮೊದಲು ಎಷ್ಟು ಅವರ್ ದುಡಿತಿದ್ರಿ? ಮೊದಲು ಮಾಮೂಲಿ ದುಡಿತೀವಿ ಮೇಡಮ್, ಅಷ್ಟೆಲ್ಲ ಏನಿಲ್ಲ. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಸ್ವಲ್ಪ ನಿಧಾನಕ್ಕೆ ಹೋಗ್ತೀವಿ ಸಾಯಂಕಾಲ ಮೇಲೆ. ಇವಾಗ ಪ್ಯಾಸೆಂಜರ್ಸ್ ಎಲ್ಲ ಸಿಗ್ತಾರಾ? ನಿಮ್ಮದು ಓಲಾ ಇದಾ ಆಪ ಮತ್ತೆ ಕೈ ಬಾಡಿಗೆನಾ? ಕೈ ಬಾಡಿಗೆನೆ. ಓಲಾ ಅದೆಲ್ಲ ಹೊಡಿಯೋಕೆ ಹೋದ್ರೆ ತುಂಬ ಕಾಸು ಹಿಡಿತಾರೆ ನಮ್ಮದು. ಅವರೇ ಹಿಡ್ಕೋತಾರೆ? ಹಾಂ, ಅವರೇ ಹಿಡ್ಕೊತಾರೆ. ಅದರಿಂದ ನಮಗೆ ತುಂಬ ಲಾಸ್ ಇದೆ. ಖರ್ಚೆಲ್ಲ ಕಳೆದು ಎಷ್ಟು ಮಿಕ್ಕತ್ತೆ ಸರ್ ನಿಮಗೆ? ಒಂದು 400-500 ರೂಪಾಯಿ ಮಿಗುತ್ತೆ ಅಷ್ಟೇ. ಮೊದಲು ಅಷ್ಟು ದುಡಿತಿದ್ರಾ? ಮೊದಲು ಸ್ವಲ್ಪ ಜಾಸ್ತಿ ದುಡಿತಿದ್ರೆ, ಈ ಗ್ಯಾಸ್ ಸಮಸ್ಯೆಯಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಆಮೇಲೆ ಇವಾಗ ಮೊದಲು 90 ರೂಪಾಯಿ 60 ರೂಪಾಯಿ ಆಯಿತು, ಇವಾಗ 90 ರೂಪಾಯಿವರೆಗೂ ಬಂದು ನಿಂತಿದೆ. ಅದು ಅಲ್ಲೇ 40 ರೂಪಾಯಿ ಹೋಗುತ್ತಲ್ಲ. ಏನು ಹೇಳ್ತೀರಾ? ಯಾರಿಗೇನು ಹೇಳ್ತೀರಾ? ಯಾರಿಗೇನು ಪ್ರಯೋಜನ ಇಲ್ಲ, ಸುಮ್ಮನೆ ನಾವು ಬಾಯಲ್ಲಿ ನೋಯಿಸ್ಕೋಬೇಕು ಅಷ್ಟೇ. ಏನು ಬರುತ್ತೆ ಅಷ್ಟೇ ನಾವೇ ಅನುಭವಿಸ್ಬೇಕು. ಯಾರು ಸುಮ್ಮನೆ ಹೋಗಿ ಅವ್ರನ್ನ ಗುದ್ದಾಡ್ಕೊಂಡು ಬಂದರೆ ನಮಗೆ ಮೈ ನೋವು ಅಷ್ಟೇ. ಅಲ್ಲ ಸರ್, ಈಗ ಒಂದಿನದಾದರೆ ಏನೋ ಅನ್ಬೋದು. ಅದು ಗೌರ್ಮೆಂಟ್ ತಿಳ್ಕೊಬೇಕು. ಅದು ಏನು ಸಮಸ್ಯೆ ಆಯ್ತು ಅಂದರೆ ಅವ್ರನ್ನ ತಿರುಗಿ ಬಗೆಹರಿಸ್ಬೇಕು ಹೊರ್ತಾವು. ನಾವು ಅವ್ರ ಮೇಲೆ ನಿಂತ್ಕೊಂಡು ಫೈಟ್ ಮಾಡೋಕ್ಕಾಗಲ್ಲ ರೋಡಲ್ಲಿ. ಇವಾಗ ರೋಡ್ ರೆಡಿ ಮಾಡಿದ್ರೆ ನಾಳೆ ಏನು ಹೇಳ್ತಾರೆ, ರೋಡ್ ಇವರಿಂದ ಜಾಮ್ ಆಯಿತು, ಆಟೋ ಅವ್ರ ಮೊದಲೇ ಸರಿ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಈ ಥರ ಸಮಸ್ಯೆ ಇರೋ ಅವ್ರಿಗೆ ಅರ್ಥ ಆಗೋದೇ ಆಗಿಲ್ಲ. ನೀವು ಗಾಡಿ ಎಲ್ಲ ಇದು ಟ್ಯಾಕ್ಸ್ ಕಟ್ಟಿಲ್ಲ, ಪರ್ಮನೆಂಟ್ ಏನು ಮಾಡಿಸ್ಕೊಂಡಿಲ್ಲ ಅಂತ ಹೌದಾ? ಯಾರು? ಅದೆಲ್ಲ ನಮ್ದೆಲ್ಲ. ಅದು ಕೆಲವ್ರು ಇರ್ಬೋದು, ಕೆಲವರು ಈ ಡೀಲರ್ ಇರ್ತಾರಲ್ಲ ಅವರೆಲ್ಲ ಅದು ಮಾಡಿರ್ತಾರೆ. ನ್ಯಾಚುರಲಾಗಿ ಓಡಿಸೋರು ಯಾರು ಎದುರು ಅವಶ್ಯಕತೆ ಇಲ್ಲ, ಅಂಥವರೇ ಗಾಡಿಗಳು ಬರೋಲ್ಲ. ಅವರೆಲ್ಲ ಓಡಿಸೋರು ನೈಟ್ ಟೈಮಲ್ಲಿ ಓಡಿಸೋದು. ಎಲ್ಲಿ ಓಡಿಸ್ತಾರೆ ಅಂದ್ರೆ ಅವರು ಏನಿದು ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಇಂಥದ್ದಲ್ಲೇ ಅವರು. ಬೇರೆ ನಮ್ಮಂಗೆ ಪಬ್ಲಿಕಲ್ಲಿ ಬಾರಿಗೆ ಬರೋಲ್ಲ ಅವರೆಲ್ಲ. ಮತ್ತೆ ನೀವು ಕಿಚ್ಚಾಡ್ತೀರಾ ಅಂತಾರೆ ಡ್ರೈವರ್ಸ್ ಎಲ್ಲ, ಹೌದಾ? ಏನು ಮೇಡಮ್? ಆಟೋ ಡ್ರೈವರ್ಸ್ ಎಲ್ಲ ಕಿಚ್ಚಾಡ್ತಾರೆ, ಸಹಕರಿಸಲ್ಲ ಅಂತಾರೆ. ಎಲ್ಲರೂ ಹೇಳಿ ಮಾಡೋರು ಮಾಡಲಿ. ನಾವು ಎಷ್ಟೋ ಜನ ಪಬ್ಲಿಕ್ ನಮಗೂ ಕೆಟ್ಟವ್ರು ಬರ್ತಾರೆ. ಬಂದಾಗ ಏನು ಮಾಡ್ತೀವಿ, ನಮ್ಮ ಹಣೆ ಬರೋ ಸರಿ ಅನ್ಕೊಬೇಕು. ಒಳ್ಳೆ ಬಂದಾಗ ನಮ್ಮ ಹಣೆ ಬರೋ ಚೆನ್ನಾಗಿದೆ ಅಂತ ತಿಳ್ಕೊಬೇಕು ಅಷ್ಟೇ. ಮತ್ತೆ ಎಕ್ಸ್ಟ್ರಾ ದುಡ್ಡು ಕೇಳ್ತೀರಾ ಅಂತಾರೆ. ಇವಾಗಿರೋ 80 ರೂಪಾಯಿ, ಒಂದು 10-20 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಅದೇ ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಆಟೋದು ತಪ್ಪಿದೆ. ಒಂದೇ ಸಲ 200-300 ರೂಪಾಯಿ ಯಾರಿಗೂ ತೊಂದರೆನೇ. ಈಗ ಮೀಟ್ರ್ 10 ರೂಪಾಯಿ 20 ರೂಪಾಯಿ ಕೊಡೋ ಮಾರ ನಾವು ಕೇಳ್ತೀವಿ, ಕೊಟ್ಟೆ ಕೊಡ್ತಾರೆ. ಯಾರಾದರೂ ಬತ್ತಿ ಕೊಡಪ್ಪ ಇವಾಗೆಲ್ಲ ಜಾಸ್ತಿ ಆಗಿದೆ ಕೊಡ್ತೀವಿ ಅಂತಾರೆ. ನೀವು ಅದು ಬಿಟ್ಟು 200 ಕೊಡಿ 300 ಕೊಡಿ ಅಂದರೆ ಅವ್ರಿಗೂ ತೊಂದರೆನೇ. ನೀವು 10-20 ರೂಪಾಯಿ ಯಾರು ಕೊಡೋಲ್ಲ ಅನ್ನಲ್ಲ. ಯಾಕಂದ್ರೆ 60 ರೂಪಾಯಿ 120 ರೂಪಾಯಿ ಗ್ಯಾಸ್ ಆಗಿದೆ, ಯಾರು ಕೊಡೋಲ್ಲ. ನಮ್ಗೆ ಕೊಡ್ತಾರೆ, ನಾವು ಕೇಳ್ತೀವಿ, ಮೇಡಮ್ ಮೀಟ್ರ್ ಹಾಕ್ತೀವಿ 10 ರೂಪಾಯಿ 20 ರೂಪಾಯಿ ಸೇರಿಸ್ಕೊಡಿ ಅಂತೀವಿ, ಕೊಡ್ತಾರೆ ಎಲ್ಲರೂ. ಯಾರು ನಮ್ಮ ಕಂಪ್ಲೇಂಟ್ ಮಾಡಿಲ್ಲ, ಮಾಡಲಿ ಬೇಕಾರೆ, ಅದಕ್ಕೆ ನಾವು ರೆಸ್ಪಾನ್ಸ್ ಕೊಡ್ತೀವಿ. ಅದೇನು ಇದಿಲ್ಲ. ಬೇರೆ ಏನೋ ಇನ್ನು 100 ರೂಪಾಯಿ ಬಾಡಿಗೆ 300 ರೂಪಾಯಿಗಳು ತಪ್ಪಾಗುತ್ತೆ. ಅದು ತಪ್ಪು. ಸಿಗಲ್ಲ ಮೇಡಮ್, ಬಿಡಿ. ಅದು ಯಾವ ಗೌರ್ಮೆಂಟ್ ಬಂದರೂ ಹಣೆ ಬರೋ ತಪ್ಪಿದಲ್ಲ. ಎಲ್ಲರೂ ಕಳ್ರೆ ಗೌರ್ಮೆಂಟ್ಗಳು. ಯಾವ ಸರ್ಕಾರ ಬಂದರೂ ಎಲ್ಲರೂ ಕಳ್ರೆ, ಯಾರು ಸಾಕ್ಷರಲ್ಲ ಅದು ಈ ವಿಷಯದಲ್ಲಿ. ಅಷ್ಟೇ ಹೇಳಿಲ್ವ, ಎಲ್ಲ ಸರ್ಕಾರದವರು ಕಳ್ರೆ, ಯಾರು ಸಾಕ್ಷರು ಅಂತ ಹೇಳಲ್ಲ. ಅವ್ರವರು ಅದೇ
ಒಂದು ಪಿಕ್ಚರಲ್ಲಿ ಹಾಡು ಬಂತಲ್ಲ ಚಕ್ರವ್ಯೂಹ ಅಂತ, ಹಂಗೆ ಇವರೆಲ್ಲ ಚಕ್ರವ್ಯೂಹಗಳು ತಮ್ಮ ಅಧಿಕಾರದಾಗಕ್ಕೆ ಕೂತ್ಕೊಂತಾರೆ ಹೊರತಾಗ ಪಬ್ಲಿಕ್ ಒಳ್ಳೇದು ಮಾಡ್ಬೇಕಂತ ಯಾರು ಬರಲ್ಲ. ಏನು ಮಾಡ್ತೀರಿ ಮೇಡಮ್, ಗ್ಯಾಸ್ದಂಗೆ ಇದೆಯಲ್ಲ ಸಮಸ್ಯೆ, ನಾವೇನು ಮಾಡೋಣ ಹೇಳಿ. ನೋಡಿ ಅಲ್ಲಿ ಹೋಗಿದ್ದೆ BHR ಹತ್ರ, ಅಲ್ಲಿ ಇರಲಿಲ್ಲ, ಇಲ್ಲಿಗೆ ಬಂದಿದ್ದೀನಿ ಹುಡಿಕೊಂಡು. ಆ ಬಂಕ್ ಹೋದ್ರೆ 10 ರೂಪಾಯಿ ಎಕ್ಸ್ಟ್ರಾ, 10 ರೂಪಾಯಿ ಕಮ್ಮಿ ಬರುತ್ತೆ ಅಂತ ಓಡ್ ಬಂದಿದ್ದೀವಿ ಇಲ್ಲಿಗೆ ಅಷ್ಟೇ, ಇನ್ನೇನು ಮಾಡ್ತೀರಾ ಮೇಡಮ್. 1 ಲೀಟ್ರ್ ಗ್ಯಾಸ್ ಬಂದರೆ ಒಂದು 20 ಕಿಲೋಮೀಟ್ರ್ ಒಂದು ಬಾಡಿಗೆ ಹೊಡ್ಕೊಬೋದಲ್ಲ ಮೇಡಮ್. ನಮ್ದು ಇದು ಸಮಸ್ಯೆ, ಏನು ಮಾಡೋಣ ಹೇಳಿ ಮೇಡಮ್. ಒಂದು 6-7 ಹೊಡೆದ್ರೆ ಹೆಚ್ಚು ಮೇಡಮ್ ಈಗಿರೋ ಬಜಾರ್ಗೆ. ಏನು ಮಾಡ್ತೀರಾ, ಹಂಗಿದೆ ಸಮಸ್ಯೆ ಮೇಡಮ್. ಏನಂದು 600, 700, 800, 1,000 ರೂಪಾಯಿ, 1,500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಸುಸ್ತಾಗಿ ಹೋಗ್ತಾ ಇದ್ದೀವಿ. ಅಷ್ಟು ಬೇಜಾರಾಗ್ಬಿಟ್ಟಿದೆ ಬರ್ತಾ ಬರ್ತಾ ಬರ್ತಾ. ನೋಡಿ ಇವಾಗಲೇ ಲೈನ್ ಕಮ್ಮಿ ಇರೋದು, ಇವಾಗ ಇಲ್ಲ ಅಂದರೆ ಫುಲ್ ಲೈನಲ್ಲಿ ಇರುತ್ತೆ ಗಾಡಿ. ಬೇಜಾರಾಗ್ಬಿಡ್ತಾರೆ, ಸುತ್ತ ಹಾಕೊಂಬರ್ಬೇಕಲ್ಲ, ಅದೇ ಬೇಜಾರಾಗೋದು. ಗ್ಯಾಸ್ ರೇಟ್ ನೋಡ್ರೆ ಇಲ್ಲಿ 90 ರೂಪಾಯಿ ಇದೆ, ಬೇರೆ ಕಡೆ ಆದರೆ 100, 120 ಹಿಂಗಿದೆ. ಎಲ್ಲಿಗೆ ಹಾಕ್ಕೊಂಡು ಏನು ಮೇಂಟೈನ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ಮಾಡಬೇಕಲ್ಲ ಮೇಡಮ್, ಮಾಡದೇ ಇದ್ರೆ ಹೆಂಗೆ ಮಾಡೋಣ, ಏನು ಮಾಡೋಣ ಹೇಳಿ. ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕಂದು ಹೇಳಿ. ದುಡಿದ್ರೆ ಏನೂ ಇಲ್ಲ ಮೇಡಮ್, ಇದೊಂದೇ ಆಟೋದೊಂದೇ. ನಾವು 10 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ, ಇದೊಂದೇ ಜೀವನ, ಇನ್ನೇನು ಮಾಡ್ತೀರಾ ಹೇಳಿ.